ಮತ್ತು ಇಲ್ಲಿವರೆಗೆ SIT ಅದೇ ರೀತಿಯಾಗಿ ವರ್ತನೆ ಮಾಡಿದೆ. ದೂರುದಾರರೆಲ್ಲ ಇದು ಏನು ಮಾಡ್ತಾ ಇದ್ದಪ್ಪ ಅಂತಂದರೆ ಕೇಸನ್ನು ದಾಖಲೆ ಮಾಡ್ತಾ ಇದೆ. ಆದರೆ ಯಾವ ದೂರದಾರರು ಯಾರ ಮೇಲೆ ದೂರು ಕೊಡ್ತಾಯಿದ್ರು ಅವ್ರ ಬಗ್ಗೆ ಅವ್ರನ್ನ ಎನ್ಕ್ವೈರಿ ಮಾಡ್ತಾ ಇಲ್ಲ ಅನ್ನೋದು ಅವ್ರ ಕಳವಳ ಅದ. ಅವ್ರ ಆರಂಭದಲ್ಲೇ ನಮ್ಮ ಇವರು ನಾಗೇಂದ್ರ ಚೌಧರಿ ಅವರು ಸ್ಪಷ್ಟವಾಗಿ ಇವರು ತನಿಖೆ ಮಾಡಿದ್ರಪ್ಪ ಇಡೀ ಎಲ್ಲವನ್ನ 20 ವರ್ಷದ ಘಟನೆಗಳನ್ನು ತಿಳ್ಕೊಂಡಿದ್ರು. ಅದಕ್ಕೆ ಮತ್ತೊಮ್ಮೆ ಅವ್ರು ಲೆಟ್ರ್ ಬರೆದ್ರು. ಮತ್ತು ಸಿದ್ದರಾಮಯ್ಯವ್ರು ಭೇಟಿ ಆದರು, ಇಲ್ಲರಿ ಎಲ್ಲ ತನಿಖೆಗಳಾಗಲಿ ಅಂತೇಳಿ. ನಾವು ಕೇವಲ ಚೆನ್ನೈಯಿಂದ ಅಥವಾ ಮುಸುಕುದಾರಿ ದ್ವಂದ ಮಾಡಂತೇಳಿಲ್ಲ ಅನ್ನೋ ಮಾತನ್ನು ಸ್ಪಷ್ಟೀಕರಣ ಮಾಡಿ ಮತ್ತೊಮ್ಮೆ ಎನ್ಕ್ವೈರಿ ಮಾಡಲಿ ಅಂತ ಹೇಳಿದರು. ಇನ್ನೂ ಅದು ರಿಪೋರ್ಟ್ ಬರುವವರೆಗೆ ಏನು ಬರೆದಿದ್ದಾರೆ ಅದರಲ್ಲಿ ಏನದ ಅನ್ನೋದು ನಾವೆಲ್ಲ ಬರೀ ಊಹೆ ಮಾಡೋದಷ್ಟೇ. ಹಿಂಗಿರ್ಬೋದು ಇಲ್ಲರಿ ಹಂಗಿರ್ಬೋದು ಇಲ್ಲಂತೆ. ಮತ್ತು ಈ ಊಹೆ ಮಾಡೋದಕ್ಕೆ ಒಂದು ಕಾರಣ ಅಲ್ಲ, ಯಾಕಂದರೆ ತನಿಖೆ ದಿಶಾಪೂರ ಆಗಬಾರ್ದು ಅಂತೇಳಿ. ಆದರೆ ಈಗಾಗಲೇ ದಿಶಾಪೂರ್ಣ ಆಗಿದೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಈಗಾಗಲೇ ಬಂದಂಥ ರಿಪೋರ್ಟ್ಗಳು ನೋಡಿದಾಗ ಅಲ್ಲೆಲ್ಲ ಕೇಳುವಂಥ ರಿಪೋರ್ಟ್ಗಳು ಗಮನಿಸಿದಾಗ ಈ ಉಲ್ಟಾ ಹೊಡೆದಿದ್ದು ಚೆನ್ನಯ್ಯ ಮೊದಲು ಭೀಮಿದ್ದಾವ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಮುಸುಕುದಾರಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಅದ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟ. ಇದಕ್ಕೆಲ್ಲ ಕಾರಣಕರ್ತರು ಸುಳ್ಳು ಹಚ್ಚಿದವರು ನಮ್ಮ ತೆಬ್ರೋಡಿ, ಮಟ್ಟಣ್ಣವ, ವಿಠ್ಠಲಗೌಡ ಮತ್ತು ಜಯಂತ್ ಟಿ, ಹಿಂಗೆ ಅನೇಕ ಹೆಸರು ಹೇಳಕ್ಕೆ ಶುರು ಮಾಡಿದರು. ಆದರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದ್ರೆ ಉಲ್ಟಾ ಯಾಕೆ ಹೊಡೆದ, ಯಾರು ಹೊಡಿಸಿದ್ರು ಅನ್ನೋದು ಅದು ಎನ್ಕ್ವೈರಿ ಇಲ್ಲ. ಅದರಲ್ಲಿ ಅಧಿಕಾರಿಗಳು ಶಾಮಿಲಿದ್ದಾರೆ ಅನ್ನೋ ಸಹಿತ ಈಗಾಗಲೇ ಆರೋಪಗಳಿದ್ದಾವೆ. ಬೆದರಿಸಿದ್ರಂತೂ ಆರೋಪ ಅದಾವ. ಚಿಕ್ಕ ಕೆಂಪಮ್ಮ ಅಂತೇಳಿ ಮಂಡ್ಯದವ್ರು ಸಾಕ್ಷಿಗಳಾಗಿ ಬಂದಿದ್ರು ಸೌಜನ್ಯ ಕೇಸ್ನಲ್ಲೇ, ಅವ್ರಿಗೂ ಬೆದರಿಸಿದ ಆರೋಪಗಳಿದ್ದಾವೆ. ಆ ಮಂಜುನಾಥ ಗೌಡ ಅಂತ ಈಗಾಗಲೇ ಈ ಒಂದು ಇನ್ಸ್ಪೆಕ್ಟರ್ ಮೇಲೆ ಆರೋಪಗಳಿದ್ದಾವೆ. ಆದರೆ ಆ SIT ಹೊರಗೆ ಹೋದಂಥ